ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಲೂಯಿ ಬ್ರೇಲ್ ಅಂಧರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ಬೀದರ್ ನಗರದ ಮಯೂರಭರಿತ್ ಶಾಹಿ ಸಭಾಂಗಣ ಅಂಬೇಡ್ಕರ್ ವೃತ್ತ ಹತ್ತಿರ ಡಾಕ್ಟರ್ ಹೆಲನ್ ಕೆಲ್ಲರ್ ಇವರ ಜಯಂತಿ ಹಾಗೂ ಲೂಯಿ ಬ್ರೇಲ್ ಅಂಧರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ಮಾಡಲಾಯಿತು. ಲೂಯಿ ಬ್ರೇಲ್ ಅವರು ಪ್ರಪಂಚದ ಎಲ್ಲ ಅಂಧ ಮಕ್ಕಳಿಗೋಸ್ಕರ ಬಾಳಿಗೆ ಬೆಳಕಾದ ಲೂಯಿ ಬ್ರೇಲ್ ಲಿಪಿಯು ಲೂಯಿ ಅವರು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಹುಟ್ಟಿದ್ದರು. ಇವರು 4 ವರ್ಷದ ಮಗುವಿದ್ದಾಗ ತಮ್ಮ ಕಣ್ಣಿನ ಪ್ರಕಾಶವನ್ನು ಕಳೆದುಕೊಂಡಿರುತ್ತಾರೆ. ಆದರೂ ಸಹ ಅವರು ಶಾಲೆಗೆ ಹೋಗಿ ಅಂಧ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ಅಷ್ಟೇ ಅಲ್ಲದೆ ಅಂಧ ಮಕ್ಕಳಿಗೋಸ್ಕರ ಸರಳವಾಗಿ ಓದಲು ಬರೆಯಲು ಸಂಗೀತವನ್ನು ಹಾಡಲು ಕಲಿಯಲು ಅವರು ತಮ್ಮ ಸ್ವತಃ ಬುದ್ಧಿಯನ್ನು ಉಪಯೋಗಿಸಿ ಸ್ವಂತ ತನ್ನದೇ ಆದಂತಹ ಬ್ರೈನ್ ಲಿಪಿ ಕಂಡುಹಿಡಿದಿದ್ದರು. ಇದು ಪ್ರಪಂಚದ ಎಲ್ಲ ಅಂಧ ಮಕ್ಕಳ ವಿದ್ಯಾಭ್ಯಾಸ ಸರಳವಾಗಿ ಓದಲು ಬರೆಯಲು ಸಂಗೀತವನ್ನು ಕಲಿಯಲು ಉಪಯೋಗವಾಗುವಂತೆ ಈ ಲಿಪಿಯು ಜಾರಿಗೆ ತಂದಿರುತ್ತಾರೆ. ಇದಕ್ಕೋಸ್ಕರವೇ ಇವರನ್ನು ಅಂಧರ ಬ್ರೈನ್ ಲಿಪಿ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ತಂದಿರುವ ಲಿಪಿಯು ಇಲ್ಲದೆ ಹೋದಿದ್ದರೆ ಮುಂದಿನ ಅಂಧರ ಪೀಳಿಗೆಗೆ ಶಿಕ್ಷಣವನ್ನು ಕಲಿಯಲು ಆಗುತ್ತಿರಲಿಲ್ಲ. ಇವರು ಲಿಪಿ ಹೇಗಿದೆ ಅಂದರೆ ಸ್ಪರ್ಶಿಸುವ ಮೂಲಕ ಅಕ್ಷರ ಜ್ಞಾನವನ್ನು ಸರಳವಾಗಿ ಕಲಿಯಬಹುದಾಗಿದೆ. ಅಂಧರ ಪಾಲಿಗೆ ಬೆಳಕಿನ ಮಾರ್ಗವಾಗಿದೆ. ಸಂಘ ಉದ್ಘಾಟನಾ ಮಾಡಲು ಮುಖ್ಯ ಉದ್ದೇಶ ಏನೆಂದರೆ ಎಲ್ಲ ಅಂಧರು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳು ಸಿಗಬೇಕು ಮತ್ತು ಇವರಿಗೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯವಾದರೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂಬ ಉದ್ದೇಶವಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಒಕ್ಕೂಟದ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಸೋನಾರೆ, ಮುಖ್ಯ ಅತಿಥಿಯಾಗಿ ಶಾಂಭುಲಿಂಗವಾಲ್ ದೊಡ್ಡೆ, ಸಂತೋಷ್ ಭಾಲ್ಕಿ ಮತ್ತು ಬೀದರ್ ವೀರ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಸ್ವಾಮಿದಾಸ್ ನಾಗೂರೆ, ಪ್ರದೀಪ್ ನಾಟೇಕರ್, ಅಧ್ಯಕ್ಷರಾದ ದಿಲೀಪ್ ಕಾಡ್ವಾದ್, ಉಪಾಧ್ಯಕ್ಷರು ತಾಜುದ್ದೀನ್ ಮರ್ಜಾಪುರ್, ಕಲ್ಲಪ್ಪ ಕೋರ್ಕಲ್, ವಿವೇಕ್ ತುಕಾರಾಮ್, ಸದಸ್ಯರು ನಾಗೇಶ್ ಏರ್ನೂರ್ ಠಾಕೂರ್ ಉಪಸ್ಥಿತರಿದ್ದರು. ನಾನು ಕಡೆಗೆ ಆ ರೋಡಿಗಿದ್ದಾಗ ಈ ರೋಡಿಗೆ ಕರ್ಕೊಂಡೋಗಿ ಮುಟ್ಟಿಸ್ತೀನಿ. ನಾನು ಎಲ್ಲಿಗೆ ಹೋಗತಕ್ಕಂಥ ಸಂದರ್ಭದಲ್ಲೂ ಸಹಿತ, ನಾನು ಎಲ್ಲೇ ಕಷ್ಟದಲ್ಲಿದ್ದು ಸಹಿತ, ಎಲ್ಲೇ ಅವಸರದಲ್ಲಿದ್ದು ಸಹಿತ ನನ್ನ ಕಣ್ಣಿಗೆ ಬಿದ್ದಾಗ ನನ್ನಿಂದ ಎಷ್ಟು ಸಹಾಯ ಆಗ್ತದೋ ಆ ಮಟ್ಟಿಗೆ ಸಹಾಯ ಮಾಡ್ಕೊತ ಬಂದಿದ್ದೇನೆ. ನಾನು ಉಸಿರುವರೆಗೂ ಮಾಡ್ತೇನೆ. ಮತ್ತು ದಲ್ಪಣ್ಣಿಗೆ ಹೇಳಿದ್ದೀನಿ, ಯಾವಾಗ ಇದ್ರು ಅರ್ಧರಾತ್ರಿ ಇರು ನಾನು ನಿಮ್ಮ ಜೊತೆ ಇರ್ತೀನಪ್ಪ ಅಂತಕ್ಕಂಥ ಮಾತನ್ನು. ಈಗ 5 ನಿಮಿಷದ ಹಿಂದೆ ಅವ್ರು ಮಾತಾಡಿದ್ರು. ನಾನು ರಂಗಮಂದಿರದಲ್ಲಿದೆ, ನನ್ನ ಗಾಡಿ ಸರ್ವಿಸಿಂಗ್ ಕೊಟ್ಟಿದ್ದೆ ನಾನು. ಆದರೆ ಅವ್ರು ಹೇಳಿದ ತಕ್ಷಣ ನಡ್ಕೊಂಡು ಅಲ್ಲಿ ಇಲ್ಲಿಗೆ ಬಂದಿದ್ದೆ. ನಾನು ಹೇಳ್ತಕ್ಕಂಥ ಶಾಸ್ತ್ರ ನಮಗೆ ಬೇಕು ಅಂತಕ್ಕಂಥದ್ದು. ಇನ್ನೊಂದು ಜೀವದ ಬಗ್ಗೆ ನಮಗೆ ಕಾಳಜಿ ಇರಬೇಕು, ಕಳಕಳಿ ಇರಬೇಕು, ದಯೆ ಇರಬೇಕು, ಕರುಣೆ ಇರಬೇಕು ಅಂತಕ್ಕಂಥ ಮಾತನ್ನು. ಅದಕ್ಕೆ ನಾವು ಯಾವಾಗಲೂ ನಿಲ್ಪಣ್ಣನ ಜೊತೆ ಇದ್ದೀವಿ, ನಿಮ್ಮ ಜೊತೆ ಎಲ್ಲರ ಜೊತೆ ಇದ್ದೀವಿ. ನಮಗೆ ಇಷ್ಟು ಜನ ಎಲ್ಲ ಲೊಕೇಶನ್ ಎಲ್ಲ ಭಾಳ ವರ್ಷ ಫೋನ್ ಪೇ ಬಂದದ್ದು, ಗೂಗಲ್ ಪೇ ಬಂದದ್ದು. ಅವಾಗ ಏನಿತ್ತು, ಫೋನ್ ಪೇ ಇದ್ದಿಲ್ಲ, ಗೂಗಲ್ ಪೇ ಇದ್ದಿಲ್ಲ. ಆದರೆ ಈಗೇನಾಗಲ್ಲ, ಯಾರೋ ಒಂದು ಕೇಳಿ ಅದಕ್ಕೆ ಕೇಳ್ತಿದ್ರು, ಸುಮ್ಮನೆ ಸಂಭಾಷಣೆ ಹೇಳ್ತಕ್ಕಂಥವ್ರು. ನಮ್ಮ ಅವ್ಗೆ ಆರಾಮಿಲ್ಲ, ನಮ್ಮ ಅಣ್ಣ ತಮ್ಗೆ ಆರಾಮಿಲ್ಲ, ಸುಳ್ಳು ನೆಪಗಳು ನಡೆದ. ಅದಕ್ಕಾಗಿ ನಾನು ದಿಲೀಪ್ ಸರ್ಗೆ ಹೇಳ್ತಾ ಇದ್ದೀನಿ, ಸರ್ ಬೀದರ್ ಜಿಲ್ಲೆಯಲ್ಲಿ ಒಂದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗುತ್ತೆ. ನೀವು ಒಂದು ಸಹಕಾರ ಸಂಘ ಕಟ್ಟೋದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದರೆ ನಿಮ್ಮ ಹಣ ನಿಮ್ಮಲ್ಲಿ ಇತ್ತು ಅಂದ್ರೆ ಯಾರೂ ತೊಗೊಳಲ್ಲ. ಅದಕ್ಕಾಗಿ ನೀವು ಸಹಕಾರ ಸಂಘ ಕಟ್ಟಬೇಕು. ನಿಮ್ಮ ಜೊತೆಲಿ ನಾವು ಇರ್ತೀವಿ. ಯಾವುದೂ ಕೂಡ ನೀವು ಅಂದರಲ್ಲ, ನೀವು ಅಂದ ಅಂದ್ಕೊಳ್ತಿರ್ತಾರೆ ಹೋಗ್ಬೇಡ್ರಿ. ನಿಮ್ಮ ಜೊತೆಲಿ ನಾವು ಇದ್ದೀವಿ ಅಂತ. ಇಬ್ಬರು ಮಹಾನ್ ವ್ಯಕ್ತಿಗಳು ಜನ್ಮದಿನ ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಪ್ರಚಾರ ಮಾಡ್ತಾ ಇದ್ರಿ. ಇದು ಸಣ್ಣ ವೇದಿಕೆ ತಿಳ್ಕೊಳ್ತಕ್ಕಂಥದ್ದು ಅಲ್ಲ, ಇದು ದೊಡ್ಡ ವೇದಿಕೆ. ಒಂದು ವಿನಂತಿ ಮಾಡ್ಕೊಳ್ತಾರೆ ದಿಲೀಪ್ ಕಾಡ್ವಾದ್ ಸರ್ ಮತ್ತು ನಿಮ್ಮೆಲ್ಲರಿಗೆ 6ನೇ ತಾರೀಕಿಗೆ 5 ಗಂಟೆ ರಂಗಮಂದಿರದಾಗ ಶಿವಾನಿ ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ಇಡೀ ಒಂದು ಇದಕ್ಕೆ ಹೆಸರು ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ತಿಳ್ಕೊಂಡಿದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಸುಮಾರು ಸಂಘಟನೆಗಳಿದ್ದು ಯಾರೋ ಸನ್ಮಾನ ಮಾಡ್ತಾರೆ ಅಂತಕ್ಕಂಥ ತಿಳ್ಕೊಂಡಿದ್ದೀವಿ. ಯಾರೂ ಇಲ್ಲಿವರೆಗೆ ಮುಂದೆ ಬಂದಿಲ್ಲ. ಅದಕ್ಕಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಖಂಡಕಲಾ ಒಕ್ಕೂಟ, ಕೆಲವೆಲ್ಲ ಸಂಘ ಸಂಸ್ಥೆ ಸೇರಿಕೊಂಡು 6ನೇ ತಾರೀಕಿಗೆ 5 ಗಂಟೆಗೆ ಈಶ್ವರ ಸಾಹೇಬರು, ರಂಗಕರ್ ಸಾಹೇಬರು ಸಮಯ ಕೊಟ್ಟಿದ್ದಾರೆ. ನಮ್ಮ ಬೀದರ್ ಜಿಲ್ಲೆ ಎಂಥ ಕಲಾವಿದರು ಕೂಡ ನಾನು ಇನ್ನೊಂದು ಕೈ ಮುಗಿತೀನಿ. ಕಲಾವಿದರು ಅಂದ ತಕ್ಷಣ ನಾಲ್ಕು ಹಾಡು ಮಾಡಿದ ತಕ್ಷಣ ಕಲಾವಿದರು ಅಂತ ಹೇಳ್ಕೊಳ್ತಕ್ಕಂಥದ್ದು ಆಗಬಾರ್ದು. ಅಕ್ಕಿ ಏನು, ನಾನೇನು, ನೀನೇನು ಅಂತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಹಾಡು ಹಿಡ್ತಾ ಇದ್ದೆ. ಹೆಂಗೆ ಹಾಡಿದ್ರು ಕೂಡ ಕಲಾವಿದರು ಅಂತಕ್ಕಂಥ ಭಾವ ಚಲೋ ಹಾಡಿದ್ರು ಸರ್. ಇವತ್ತು ನಾವು ಪವರ್ ಸರ್ಗೆ ಯಾಕೆ ನಂಬ್ತೀನಿ ಅಂದರೆ, ಪವರ್ ಸರ್ ಚಾಲೆಂಜ್ ಮಾಡಿದ್ರು. ಶಿವಾನಿಗೂ ಏಕನಾ ಏಕದಿನ ಹಿಂದೂಸ್ತಾನ ದೀಪುಗ ಅಂದರು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಏಕನಾ ಏಕದಿನ ಹಿಂದೂಸ್ತಾನ ದೀಪುಗ ಅಂದರೆ ನನಗೆ ಸೋನಾರ್ ಸರ್ ಸರ್. ಇನ್ನೊಂದು ರಮೇಶ್ ಕೊಳಾರ್ ಅವ್ರ ಮಗಳಿಗೆ ತಬಲಾ ಸಾಥ್, ರಮೇಶ್ ಕೊಳಾರ್ ತಬಲಾ ಸಾಥ್ ಸಲುವಾಗಿ ಇಂಥ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಏಕನಾ ಏಕದಿನ ರಮೇಶ್ ಕೊಳಾ ಈ ಹಿಂದೂಸ್ತಾನ ಮೇ ಐಸಾ ಫೈಲಾ ಹೇಗ ಅಂತಕ್ಕಂಥ ಭಾವನೆ ಒಳಗೆ
ಪವರ್ ಸರ್ ಹೇಳ್ತಾ ಇದ್ರು, ನೀವು ಕೂಡ ಭಾಳ ಕೇವಲ ಭಜನೆ ಮಾಡ್ತಕ್ಕಂಥ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ನಾವು ಈಗಾಗಲೇ ಸರ್ ಹೇಳಿದ್ರಲ್ಲ ಮಗು ಆಗ್ಬೇಕಂತೇಳಿ. ಸೊ ಇದು ಸಂಘಟನೆ ನಾವು ಮಾಡಿದೀವಿ ಅಂತಂದ್ರೆ ನಾವು ಯಾರಿಗೂ ಜಗಳ ಆಡ್ಲಿಕ್ಕಾಗಲಿ ಅಥವಾ ಒಂದು ಉಗ್ರ ಹೋರಾಟ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಂತೂ ಇಲ್ಲ. ಆದರೂ ಕೂಡ ನಾವು ಏನೇ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಯಾರೋ ಒಂದು ಆಫೀಸರಿಗಾಗಿರ್ಬೋದು, ಯಾರಿಗೆ ಆಗಿರ್ಬೋದು, ಏರ್ದಂತೆ ಮಾತಾಡೋದು ಮಗ ಇವನಿಗೆ ಅದಕ್ಕೆ ದೇವ್ರು ಕಣ್ಣು ಕೊಡು ಮಾಡಿ ನೋಡು, ಖಂಡಿತವಾಗಿ ಹಿಂಗೆ ಮಾಡ್ತೀನಿ ನಾನು, ಇದು ಒಂದು ಬರ್ತದೆ. ಮತ್ತು ಇನ್ನೊಂದು ಏನು ಬರ್ತದೆ, ಈಗ ನಾವು ಇಷ್ಟು ಜನ ಒಂದು 15, 20, 30 ಜನ ಇದ್ದೆವು. ಯಾವುದೋ ಒಂದು ಆಫೀಸರ್ ಹತ್ರ ಹೋಗಿ ಏನೋ ಒಂದು ಕೇಳಿರ್ತೀನಿ, ನೀವು ಮೊನ್ನೆ ಮಾಡ್ದೇವಲ್ಲಪ್ಪ ಅಂತ ನಾವು ಯಾರಿಗೂ ಮಾಡಿರ್ತಾನೆ, ಓಸು ಮಂದಿಗೆಲ್ಲ ಒಂದೇ ತಿಳಿತಾನ. ಅಥವಾ ನಾವೇ ಇದರಲ್ಲಿ ಯಾರೋ ಒಬ್ರು ತಪ್ಪು ಮಾಡಿರ್ತೇವೆ, ಇವ್ರು ಭಾಳ ಬದ್ಮಾಸರು ಇರ್ತಾವ್ರಿ, ನಾವು ಬಸ್ಸಿನ ಬಂದು ಹುಡ್ಕತ್ತೀವಿ ಖ್ಯಾಪು ಸುಳ್ಳಿಗೆ ನಾವು ಮಂದಿಗೆಲ್ಲ ಭಾಳ ಅಂದ್ರೆ ಇಲ್ಲಿ ಸಮಾಜ ನಮ್ಗೆ ಹೆಂಗೆ ಗುರುತಿಸ್ತದಂದ್ರೆ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಎಲ್ಲರೂ ಅದ್ರ ಪರಿಣಾಮ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಸಮಾಜದಲ್ಲಿ ನಾವು ಹ್ಯಾಂಗಿರ್ಬೇಕು, ಸಂಘಟನೆಯಲ್ಲಿ ನಾವು ಹ್ಯಾಂಗಿರ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಅದನ್ನ ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ನಮ್ರತೆ, ವಿಧೇಯತೆ ಮತ್ತೆ ಜೊತೆಗೆ ನಾಲೆಡ್ಜ್ ಅನ್ನ ಬೆಳೆಸ್ಕೊಳ್ಬೇಕು. ಈಗಾಗಲೇ ಸರ್ಕಾರದಿಂದ ಇರ್ತಕ್ಕಂಥ ಅನೇಕ ಸ್ಕೀಮ್ಗಳು ನಮಗೆ ಸಾಕು ಉದ್ಧಾರ ಮಾಡ್ಲಾಕ, ಆದ್ರೆ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅವೆಲ್ಲ ಈಗ ಏನು ಸ್ಕೀಮ್ಗಳು ಅದಾವಲ್ಲ ಅವೆಲ್ಲ ನಮ್ಗೆ ಸಾಕು, ನಮಗೆಲ್ಲ ಉದ್ಧಾರ ಮಾಡ್ಲಾಕ, ಆದ್ರೆ ಅವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಪಂಚಾಯತ್ ಒಳಗೆ 5% ಬಜೆಟ್ ಕೊಟ್ಟರು, 5% ಬಜೆಟ್ ಒಟ್ಟಿಗೆ ಖರ್ಚು ಮಾಡಲ್ಲ ಅವರು. ಮತ್ತು ಮುನ್ಸಿಪಾಲ್ಟಿದಾಗೂ ಇರ್ತದೆ 5%. ಹರ್ ಒಂದು ಡಿಪಾರ್ಟ್ಮೆಂಟ್ದಾಗ 5% ಬಜೆಟ್ ಅದ, ಅದು ಅವ್ರು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಂಗಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಒಗ್ಗಟ್ಟಿಲ್ಲ, ನಮಗೆ ಅವ್ರಿಗೆ ಕೇಳುವಂಥ ಶಕ್ತಿ ಇಲ್ಲ. ಹೀಗಾಗಿ ಈ ಥರ ಸಮಸ್ಯೆಗಳಿದಾವೆ. ಸೊ ಅದಕ್ಕೋಸ್ಕರ ನೀವು ಒಂದು ಸಂಘಟನೆ ಮಾಡಬೇಕು ಅಂತ ಭಾಳ ಜನ ನಮಗೆಲ್ಲ ಮಾಡೋಣ ಆಯ್ತು ಮಾಡೋಣ ಅಂತ ನಾವು 1 ವರ್ಷ 2 ವರ್ಷ 3 ವರ್ಷ ಹೀಗೆ ಮುಗ್ಗಕ್ಕೆ ಬಂದು, ಯಾಕಂದ್ರೆ ಇದೆಲ್ಲ ಮಾಡೋದು ಅಲ್ಟರ್ನೇಟ್ ಆಗಿ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ. ಹೀಗಾಗಿ ತಾವೆಲ್ಲರೂ ನಮ್ಮ ಎಲ್ಲ ಅತಿಥಿಗಳು ನಮ್ಮ ಬೆನ್ನಿಗಿರಬೇಕು. ಯಾಕೆಂದ್ರೆ ನಾವು ಸಮಾಜದ ಒಂದು ಕಡೆಯ ವ್ಯಕ್ತಿ ಅಂತೇಳಿ ಒಂದು ಸಮಾಜದಲ್ಲಿ ನಾವು ಇದ್ದೀವಿ. ಏನೇ ಒಂದು ನಮ್ಮ ಹಕ್ಕನ್ನು ಕೂಡ ನಾವು ಕೇಳಬೇಕಾದ್ರೆ ನಾವು ನಂಬರಾಗಬೇಕಾಗ್ತದೆ. ನಾವು ಅತ್ಯಂತ ಅಂದ್ರೆ ನಾವು ಹಕ್ಕಿನ ಕೇಳುವಂತ ಒಂದು ಸಂದರ್ಭ ಇಲ್ಲವೇ ಇಲ್ಲ. ಅಂತ ಒಂದು ಸಿಚುವೇಶನ್ ಇವಾಗ ಇಲ್ಲ ಆಗಿದೆ. ಹೆಂಗಂತಂದ್ರೆ ಈ ಬಸ್ಸಿನ ತುಂಬ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅದ, ನಮಗೆ ಫ್ರೀ ಅದ, ನಮಗೆ ಏರ್ಸ್ಕೋವಲ್ಲ ಕಂಡಕ್ಟರ್. ಗುಲ್ಬರ್ಗ ಕಳೆದ ಹಿಂದೆ ಉಂಟು ನೋಡ್ ಬಸ್ ಅಂತ ಇಂಥ ಪರಿಸ್ಥಿತಿ